ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಸಂತೋಷ್ ತನ್ನ ಹೆಂಡತಿಯನ್ನು ಎಲ್ಲರ ಮುಂದೆ ಅವಮಾನ ಮಾಡ್ತಾ ಇದ್ದ. ಇವಳು ಮನೆ ಕೆಲಸದವಳ ರೀತಿ ಇರಲು ಮಾತ್ರ ಲಾಯಕ್ಕು. ಯಾವಾಗಲೂ ಇದೇ ರೀತಿ ಸಿಂಪಲ್ ಆಗಿರ್ತಾಳೆ. ಈ ಹೆಂಗಸರಿಗೆ ಏನೂ ಬರೋದಿಲ್ಲ, ಇವರಿಂದ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಎಂದು ಗೆಳೆಯರ ಮುಂದೆ, ಬಂಧುಗಳ ಮುಂದೆ ಹೆಂಡತಿಯನ್ನು ಅವಮಾನ ಮಾಡ್ತಾ ಇದ್ದ. ಅವರಿಬ್ಬರು ಕಾಲೇಜು ದಿನಗಳಿಂದ ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸ್ತಾ ಇದ್ರು. ಇಬ್ಬರಿಗೂ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕು ಎಂಬ ಕನಸು ಕಂಡಿದ್ದಂಥವರು. ಸಂತೋಷ್ IPS ಆಗಬೇಕು ಅಂದುಕೊಂಡಿದ್ದ. ಸಂಧ್ಯಾ ಕೂಡ IAS ಓದಬೇಕು, ಕಲೆಕ್ಟರ್ ಆಗಬೇಕು ಅಂತ ಆಸೆ ಪಟ್ಟಿದ್ಲು. ಆದರೆ ಓದುತ್ತಾ ಇರಬೇಕಾದ್ರೇನೆ ಅವರಿಬ್ಬರು ಮದುವೆ ಕೂಡ ಮಾಡಿಕೊಳ್ತಾರೆ. ಈಗ ಸಂತೋಷ್ IPS ಅಧಿಕಾರಿ ಏನೋ ಆಗಿದ್ದ. ಅವನು IPS ಆದ ತಕ್ಷಣ, ಸಂಧ್ಯಾ, ಇನ್ನು ನೀನು ಓದಿದ್ದು ಸಾಕು, IAS ಆಗುವ ಅವಶ್ಯಕತೆ ಇಲ್ಲ, ಸಮಯ ಬಂದಾಗ ನೋಡಿಕೊಳ್ಳೋಣ. ಸದ್ಯಕ್ಕೆ ನೀನು ನನ್ನ ಮನೆಯನ್ನು ನೋಡಿಕೋ. ಒಬ್ಬ IAS ಅಧಿಕಾರಿಯ ಹೆಂಡತಿ ಕಾಲೇಜಿಗೆ ಹೋಗಿ ಓದಿಕೊಳ್ತಾ ಇದ್ದಾಳೆ ಅಂದರೆ ಅದು ಸ್ವಲ್ಪ ಕೂಡ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾನೆ. ಗಂಡನ ಮಾತಿಗೆ ಸಂಧ್ಯಾ ಕೂಡ ಒಪ್ಪಿಕೊಂಡು ಸುಮ್ಮನಾಗಿ ಬಿಟ್ಟಿದ್ಲು. ಅವಳು ತನ್ನ ವಿದ್ಯಾಭ್ಯಾಸವನ್ನು ಮಧ್ಯದಲ್ಲಿಯೇ ಬಿಟ್ಟು ಬಿಟ್ಟಿದ್ಲು. ಸಂಧ್ಯಾ ಈಗ ಆದರ್ಶ ಗೃಹಿಣಿಯಾಗಿದ್ಲು. ಅವಳು ತನ್ನ ಗಂಡನಿಗೆ ಎಲ್ಲ ವಿಧದಲ್ಲೂ ಸಹಾಯ ಮಾಡ್ತಾ ಇದ್ಲು. ಮನೆಯನ್ನು ಚೆನ್ನಾಗಿ ಸಂಭಾಳಿಸ್ತಾ ಇದ್ಲು. ಇದೇ ರೀತಿ 1 ವರ್ಷ ಕಳೆದು ಹೋಗಿತ್ತು. ಆ ದಿನ ಅವರ ಆನಿವರ್ಸರಿ. ಮನೆಯಲ್ಲಿ ಒಂದು ದೊಡ್ಡ ಪಾರ್ಟಿಯನ್ನು ಏರ್ಪಡಿಸಲಾಗಿತ್ತು. ಪಾರ್ಟಿಗೆ ದೊಡ್ಡವರೆಲ್ಲ ಬಂದಿದ್ರು. ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಸಂತೋಷ್ ಜೊತೆ ಕೆಲಸ ಮಾಡುವ ಅಧಿಕಾರಿಗಳು, ನೆಂಟರು ಎಲ್ಲರೂ ಆ ಪಾರ್ಟಿಗೆ ಬಂದಿದ್ರು. ಮೈಸೂರು ಸಿಲ್ಕ್ ಸೀರೆಯನ್ನು ಉಟ್ಟು ಸಂಧ್ಯಾ ತುಂಬಾ ಸಿಂಪಲ್ ಆಗಿ ರೆಡಿಯಾಗಿದ್ಲು. ಸಂಧ್ಯಾ ತುಂಬಾ ಪ್ರೀತಿ ಮತ್ತು ಗೌರವದಿಂದ ಬಂದಂತಹ ಎಲ್ಲ ಗೆಸ್ಟುಗಳನ್ನು ಸ್ವಾಗತಿಸ್ತಾ ಇದ್ಲು. ಪಾರ್ಟಿ ಮಧ್ಯದಲ್ಲಿ ಸಂತೋಷ್ ಜೊತೆ ಕೆಲಸ ಮಾಡುತ್ತಿದ್ದ ಇನ್ನೊಬ್ಬ ಅಧಿಕಾರಿ ಸಂತೋಷ್ಗೆ ಹೇಳ್ತಾನೆ, ಸಂತೋಷ್, ಅತ್ತಿಗೆ ಇನ್ನು ಸ್ವಲ್ಪ ಸ್ಟೈಲ್ ಆಗಿ ಮಾಡೆಲ್ ಆಗಿ ಇರುವಂತೆ ಹೇಳಬೇಕಾಗಿತ್ತು. IPS ಅವರ ಹೆಂಡತಿ ಅಂದ್ರೆ ಹೇಗಿರಬೇಕು ಹೇಳು? ಇವರು ನೋಡು, ತುಂಬಾ ಸಾಧಾರಣವಾಗಿ ಸ್ಕೂಲ್ ಟೀಚರ್ ತರ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಅಲ್ಲಿದ್ದ ಎಲ್ಲರೂ ಜೋರಾಗಿ ನಗ್ತಾರೆ. ಸಂತೋಷ್ ಕೂಡ ಅವರ ಜೊತೆ ಸೇರಿಕೊಂಡು ನಗ್ತಾ ಇದ್ದ. ಆಗ ಸಂತೋಷ್ ಹೇಳ್ತಾನೆ, ಅವಳು ಸಿಂಪಲ್ ಆಗಿ ಇರೋದಕ್ಕೆ ಇಷ್ಟಪಡ್ತಾಳೆ, ಮನೆಯಲ್ಲಿ ಯಾವಾಗಲೂ ಕೆಲಸದವಳ ರೀತಿಯೇ ಇರ್ತಾಳೆ. ಈ ಮಾತುಗಳನ್ನು ಕೇಳಿ ಅಲ್ಲಿದ್ದವರೆಲ್ಲ ಇನ್ನೂ ನಗ್ತಾನೆ ಇದ್ರು. ಆದರೆ ಅಲ್ಲೇ ನಿಂತಿದ್ದ ಸಂಧ್ಯಾ ಈ ಮಾತುಗಳನ್ನು ಕೇಳಿಸಿಕೊಂಡು ಅವಳು 1 ಸೆಕೆಂಡ್ ಶಾಕ್ ಆಗಿತ್ತು. ಅಲ್ಲಿ ಸಂಧ್ಯಾಗೆ ತುಂಬಾ ಅವಮಾನವಾಗ್ತಾ ಇತ್ತು. ರಾತ್ರಿ ಪಾರ್ಟಿ ಮುಗಿಸಿಕೊಂಡು ಎಲ್ಲ ಗೆಸ್ಟುಗಳು ಹೊರಟು ಹೋದ ನಂತರ ಸಂಧ್ಯಾ ಕೇಳ್ತಾಳೆ, ಸಂತೋಷ್, ನೀವು ಎಲ್ಲರ ಮುಂದೆ ನನ್ನನ್ನು ಕೆಲಸದವಳ ರೀತಿ ಇದ್ದಾಳೆ ಅಂತ ಯಾಕೆ ಹೇಳಿದ್ರಿ? ಸಂತೋಷ್ ನಗುತ್ತಾನೆ ಹೇಳ್ದ, ನಾನು ಸುಮ್ಮನೆ ತಮಾಷೆಗಾಗಿ ಹೇಳಿದೆ, ನೀನು ಎಲ್ಲವನ್ನು ಸೀರಿಯಸ್ ಆಗಿ ತಗೋಬೇಡ, ಈ ವಿಷಯಗಳನ್ನು ಮನಸ್ಸಿಗೆ ಹಾಕಿಕೊಳ್ಬೇಡ ಅಂತ ಹೇಳ್ತಾನೆ. ಆಗ ಸಂಧ್ಯಾ ಹೇಳಿದ್ಲು, ನಿಮ್ಮ ಮಾತುಗಳಿಂದ ನನಗೆ ತುಂಬಾ ಅವಮಾನವಾಗುತ್ತಾ ಇದೆ, ನನಗೆ ತುಂಬಾ ಬೇಜಾರಾಯಿತು ಅಂತ. ಸಂತೋಷ್ ಹೇಳ್ತಾನೆ, ಅದು ನಿನ್ನ ಸಮಸ್ಯೆ, ನಾನೇನು ಮಾಡಲು ಸಾಧ್ಯ ಅಂತ ಹೇಳಿ ಅವನು ಸೈಲೆಂಟ್ ಆಗಿ ಆ ಕಡೆ ತಿರುಗಿಕೊಂಡು ಮಲ್ಕೊಳ್ತಾನೆ. ಸಂಧ್ಯಾ ಅವಳು ರಾತ್ರಿಯೆಲ್ಲ ಗಂಡನನ್ನೇ ನೋಡುತ್ತಾ ಕುಳಿತುಕೊಂಡು ಬಿಟ್ಟಿದ್ಲು. ಕೆಲವು ತಿಂಗಳ ನಂತರ ಸಂಧ್ಯಾಗೆ ಗೊತ್ತಾಗುತ್ತೆ ತಾನು ಗರ್ಭಿಣಿಯಾಗಿದ್ದೀನಿ ಅಂತ. ಸಂಧ್ಯಾ ತುಂಬಾ ಸಂತೋಷ ಪಡ್ತಾಳೆ. ಸಂಧ್ಯಾ ಅಂದುಕೊಳ್ತಾಳೆ, ಇನ್ನು ಮುಂದೆ ಎಲ್ಲ ಸರಿ ಹೋಗುತ್ತೆ. ಮಗು ಹುಟ್ಟಿದ ನಂತರ ಸಂಬಂಧಗಳು ಇನ್ನೂ ಗಟ್ಟಿಯಾಗ್ತವೆ, ಮನೆಯಲ್ಲಿ ಸಂತೋಷ ಬರುತ್ತೆ ಅಂದುಕೊಂಡಿದ್ಲು. ಆದರೆ ಇತ್ತೀಚೆಗೆ ಸಂತೋಷ್ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದ. ಅವನ ಬಳಿ ಹೆಂಡತಿಗೆ ಸಮಯವೇ ಇರಲಿಲ್ಲ. ಚೆಕಪ್ ಮುಗಿಸಿಕೊಂಡು ಮನೆಗೆ ಬಂದ ಸಂಧ್ಯಾ ಸಂತೋಷವಾಗಿ ಅವನಿಗೆ ಹೇಳ್ತಾಳೆ, ರೀ, ಡಾಕ್ಟರ್ ಹೇಳಿದ್ರು ನಾನು ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಬೇಕಂತೆ, ಜಾಸ್ತಿ ಕೆಲಸ ಮಾಡಬಾರ್ದಂತೆ ಅಂತ. ನಿನಗೆ ಏನಾಯ್ತು? ಯಾಕೆ ಡಾಕ್ಟರ್ ಆ ರೀತಿ ಹೇಳಿದ್ರು ಅನ್ನುವ ಮಾತುಗಳನ್ನು ಸಂತೋಷ್ ಕೇಳಲೇ ಇಲ್ಲ. ಕನಿಷ್ಠ ಪಕ್ಷ ಅವನು ಕಣ್ಣೆತ್ತಿ ಹೆಂಡತಿಯನ್ನು ನೋಡ್ಲೂ ಇಲ್ಲ. ನೀನು ಮನೆಯಲ್ಲಿ ಕೆಲಸಗಾರರನ್ನು ಇಟ್ಕೋ ಅಂತ ಹೇಳ್ದ ಅಷ್ಟೆ. ಆಗ ಸಂಧ್ಯಾ ಹೇಳ್ತಾಳೆ, ಸಂತೋಷ್, ನನಗೆ ಕೆಲಸಗಾರರ ಅವಶ್ಯಕತೆ ಇಲ್ಲ, ನನಗೆ ನೀವು ಬೇಕು, ನಿಮ್ಮ ಸಮಯ ಬೇಕು. ಸಂತೋಷ್ ಕೋಪವಾಗಿ ಹೇಳ್ದ, ಯಾವಾಗಲೂ ಈ ರೀತಿ ಎಮೋಷನ್ ಮಾತುಗಳನ್ನು ಮಾತಾಡಬೇಡ, ಇನ್ನಾದರೂ ದೊಡ್ಡವಳ ರೀತಿ ನಡೆದುಕೋ. ನಾನು ಈಗ IPS ಅಧಿಕಾರಿ, ಯಾವಾಗಲೂ ನಿನ್ನ ಜೊತೆ ಮನೆಯಲ್ಲಿ ಕುಳಿತುಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ. ಗಂಡನ ಆ ಕಠಿಣವಾದ ಮಾತುಗಳನ್ನು ಕೇಳಿ ಸಂಧ್ಯಾ ಏನೂ ಹೇಳಲಿಲ್ಲ. ಅವಳು ಸುಮ್ಮನಾಗಿ ಬಿಟ್ಟಿದ್ಲು. ಒಂದು ದಿನ ಸಂತೋಷ್ಗೆ ಒಂದು ಮೆಸೇಜ್ ಬರುತ್ತೆ. ಅದರಲ್ಲಿ ಈ ರೀತಿ ಬರೆಯಲಾಗಿತ್ತು, ನಿಮ್ಮ ಹೆಂಡತಿ ಪ್ರತಿದಿನ ಲೈಬ್ರರಿಗೆ ಹೋಗ್ತಾ ಇದ್ದಾಳೆ, ಅವಳು ಅಲ್ಲಿ ಯಾರನ್ನು ಮೀಟ್ ಮಾಡ್ತಾ ಇದ್ದಾಳೆ ಗೊತ್ತಾ ಅಂತ. ಆ ಮೆಸೇಜ್ ಅನ್ನು ನೋಡಿದ ತಕ್ಷಣ ಸಂತೋಷ್ ಕೋಪವಾಗಿ ಕುದಿತಾ ಇದ್ದ. ಅವನು ಕೋಪದಲ್ಲೇ ತನ್ನ ಮನೆಗೆ ಬಂದು ಸಂಧ್ಯಾ ಮೇಲೆ ಕಿರುಚಾಡ್ತಾನೆ, ಸಂಧ್ಯಾ, ನೀನು ಲೈಬ್ರರಿಗೆ ಯಾಕೆ ಹೋಗ್ತಾ ಇದೀಯಾ? ಯಾರನ್ನು ಮೀಟ್ ಮಾಡಲು ಹೋಗ್ತಾ ಇದೀಯಾ ಅಂತ.
ಗಂಡನ ಮಾತುಗಳನ್ನು ಕೇಳಿ ಸಂಧ್ಯಾ ಶಾಕ್ ಆಗ್ತಾಳೆ. ನಾನು ಯಾರನ್ನು ಮೀಟ್ ಮಾಡಲು ಹೋಗ್ತಾ ಇಲ್ಲ, ನಾನು ಕೇವಲ ಪುಸ್ತಕಗಳನ್ನು ತೆಗೆದುಕೊಳ್ಳಲು ಹೋಗ್ತಾ ಇದ್ದೀನಿ ಅಷ್ಟೇ ಅಂತ ಸಂಧ್ಯಾ ಹೇಳಿದಾಗ, ಸಾಕು, ಇನ್ನು ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಈಗ ನೀನು IAS ಓದಬೇಕು ಅಂತ ಕನಸು ಕಾಣ್ತಾ ಇದೀಯಾ? ನೀನು IAS ಆಗಿ ನನಗಿಂತ ಉನ್ನತ ಮಟ್ಟದಲ್ಲಿ ಇರಬೇಕು ಅಂತ ಅಂದುಕೊಳ್ತಾ ಇದೀಯಾ? ಗಂಡನ ಈ ಮಾತುಗಳನ್ನು ಕೇಳಿ ಅವಳ ಕಣ್ಣುಗಳು ತುಂಬಿ ಬಂದಿತ್ತು. ಅವಳು ಕಣ್ಣೀರಿನಲ್ಲೇ ಹೇಳಿದ್ಲು, ನಾನು ನಿಮಗಿಂತ ದೊಡ್ಡವಳಾಗಬೇಕು ಅಂತ ಅಂದುಕೊಳ್ತಾ ಇಲ್ಲ, ನಾನು ನನ್ನ ಕಾಲ ಮೇಲೆ ನಿಂತ್ಕೋಬೇಕು ಅಂದುಕೊಳ್ತಾ ಇದ್ದೀನಿ. ಸಂತೋಷ್ ಕೋಪವಾಗಿ ಕೂಗುತ್ತಾ ಹೇಳ್ದ, ಈ ಸಮಾಜದಲ್ಲಿ ನನಗೆ ಒಂದು ಗೌರವವಿದೆ, ಅಧಿಕಾರವಿದೆ. ನೀನು ನನ್ನ ಹೆಸರನ್ನು ಹೇಳ್ಕೊಂಡು ಇರಬೇಕು, ಅದೇ ನಿನಗೂ ಕೂಡ ಗೌರವ. ಇನ್ನು ಮುಂದೆ ಇದನ್ನೆಲ್ಲ ಸಾಕು ಮಾಡು ಎಂದು ಅವನು ಕೋಪವಾಗಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆ ದಿನ ಮನೆಗೆ ತುಂಬಾ ಜನ ನೆಂಟರು ಬಂದಿದ್ರು. ಎಲ್ಲರ ಮುಂದೆ ಸಂಧ್ಯಾ ಧೈರ್ಯವಾಗಿ ಹೇಳಿದ್ಲು, ರೀ, ನಾನು IAS ಎಕ್ಸಾಮ್ ಬರಿಬೇಕು ಅಂದ್ಕೊಳ್ತಾ ಇದ್ದೀನಿ. ಸಂಧ್ಯಾ ಮಾತುಗಳನ್ನು ಕೇಳಿ ಸಂತೋಷ್ ಅವನು ತುಂಬಾ ಕೋಪವಾಗಿ ಹೇಳ್ತಾನೆ, ನೀನು ಮೊದಲು ಮನೆಯನ್ನು ಸರಿಯಾಗಿ ಸಂಭಾಳಿಸೋದನ್ನ ಕಲ್ತ್ಕೋ. ಕಲೆಕ್ಟರ್ ಆಗುವುದು ಅಷ್ಟೊಂದು ಸುಲಭವೇನಲ್ಲ. ನನಗೆ ಗೊತ್ತು ರೀ, ಅದು ಸುಲಭ ಅಲ್ಲ ಅಂತ, ಆದರೆ ನಾನು ಒಂದು ಪ್ರಯತ್ನ ಮಾಡಬೇಕು ಅಂದುಕೊಳ್ತಾ ಇದ್ದೀನಿ ಎಂದು ಸಂಧ್ಯಾ ಹೇಳಿದಾಗ ಸಂತೋಷ್ ಹೇಳ್ತಾನೆ, ಪ್ರಯತ್ನವನ್ನು ಎಲ್ಲರೂ ಮಾಡೇ ಮಾಡ್ತಾರೆ, ಆದರೆ ಎಲ್ಲರಿಗೂ ಅರ್ಹತೆ ಇರೋದಿಲ್ಲ. ನಿನ್ನಂತಹ ಹೆಂಗಸರು ಕೇವಲ ಕೆಲಸದವರಾಗಿ ಇದ್ರೇನೆ ಚೆನ್ನಾಗಿರುತ್ತೆ. ಅವನ ಮಾತು ಕೇಳಿ ಅಲ್ಲಿದ್ದವರೆಲ್ಲ ಸೈಲೆಂಟ್ ಆಗಿಬಿಟ್ಟಿದ್ರು. ಅಲ್ಲಿ ಈಗ ಯಾವ ನಗುವೋ ಸಂತೋಷವೂ ಇರಲಿಲ್ಲ. ಇವನು ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿ ಯೋಚಿಸ್ತಾ ಇದ್ದಾನ ಎಂದು ಅವರೆಲ್ಲರೂ ಶಾಕ್ ಆಗಿ ಕುಳಿತುಕೊಂಡಿದ್ರು. ಸಂಧ್ಯಾ ಏನು ಮಾತನಾಡಲಿಲ್ಲ. ಅವಳು ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಆ ರಾತ್ರಿಯೆಲ್ಲ ಅವಳು ತುಂಬಾ ಯೋಚಿಸ್ತಾ ಇದ್ಲು. ಸಂಧ್ಯಾ ಮತ್ತು ಸಂತೋಷ್ಗೆ 3 ವರ್ಷದ ಅಂತರವಿತ್ತು. ಕಾಲೇಜು ದಿನಗಳಲ್ಲಿ ಸಂತೋಷ್ ಹೇಳ್ತಾ ಇದ್ದ, ನೀನು ಖಂಡಿತ IAS ಪಾಸ್ ಆಗ್ತೀಯಾ, ನಾನು ನಿನಗೆ ಓದುವುದರಲ್ಲಿ ಸಹಾಯ ಮಾಡ್ತೀನಿ ಅಂತ. ಮದುವೆಯಾದ ಮೇಲೆ ಓದು ಮುಂದುವರಿಸು ಅಂತ ಹೇಳಿದ್ದ. ಆದರೆ ಈಗ ಸಂತೋಷ್ ಪೂರ್ತಿಯಾಗಿ ಬದಲಾಗ್ಬಿಟ್ಟಿದ್ದ. ಆ ರಾತ್ರಿ ಸಂಧ್ಯಾ ತನ್ನ ಬ್ಯಾಗನ್ನು ಪ್ಯಾಕ್ ಮಾಡಿಕೊಂಡು ಸಂತೋಷ್ಗಾಗಿ ಒಂದು ಪತ್ರವನ್ನು ಬರೆದಿಟ್ಟು ಮನೆಯಿಂದ ಹೊರಟೋಗ್ತಾಳೆ. ಸಂತೋಷ್, ನೀವು ಹೇಳ್ತಾ ಇರೋದು ಸರಿ ಇದೆ, ನಾನು ನಿಮಗೆ ಲಾಯಕ್ಕಿಲ್ಲ, ಆದರೆ ಒಂದು ದಿನ ನಾನು ಖಂಡಿತ ಗೆಲ್ತೀನಿ. ಆ ದಿನ ನನ್ನ ಹೆಸರನ್ನು ನಾನು ಖಂಡಿತ ವಾಪಸ್ ಪಡೆದುಕೊಳ್ತೀನಿ. ಜನ ನನ್ನ ಹೆಸರಿನಿಂದ ನನ್ನನ್ನು ಗುರುತಿಸುತ್ತಾರೆ ಎಂದು ಆ ಪತ್ರದಲ್ಲಿ ಬರೆದು ಸಂಧ್ಯಾ ಮನೆ ಬಿಟ್ಟು ಹೊರಟು ಹೋಗ್ತಾಳೆ. ಬೆಳಿಗ್ಗೆ ಸಂತೋಷ್ ಆ ಪತ್ರವನ್ನು ಓದಿದಾಗ ಅವನು ನಗುತ್ತಾ, ಇದೆಲ್ಲ ಇವಳು ಆಡ್ತಾ ಇರುವ ನಾಟಕ, ಇವರ ಕೆಲಸ ಮಾಡಿಸಿಕೊಳ್ಳಲು ಇವರು ಏನು ಬೇಕಾದರೂ ನಾಟಕ ಮಾಡ್ತಾರೆ ಅಂದುಕೊಂಡ. ಆದರೆ 2 ದಿನವಾದರೂ ಸಂಧ್ಯಾ ಮನೆಗೆ ವಾಪಸ್ ಬರೆದಿದ್ದಾಗ ಸಂತೋಷ್ ಒಂದು ಕ್ಷಣ ಶಾಕ್ ಆಗಿದ್ದ. ಅವನು ಈಗ ತನ್ನ ಹೆಂಡತಿಗೆ ಫೋನ್ ಮಾಡ್ತಾನೆ, ಆದರೆ ಸಂಧ್ಯಾಳ ಫೋನ್ ಸ್ವಿಚ್ ಆಫ್ ಆಗಿತ್ತು. ಪೊಲೀಸ್ನವರಿಗೆ ಹೇಳಿ ಹುಡುಕಿಸಿಕೊಳ್ಳೋಣ ಅಂದುಕೊಳ್ತಾನೆ. ಅವನ ಅಹಂಕಾರ ಅವನನ್ನು ತಡೆದು ಬಿಟ್ಟಿತ್ತು. ನನ್ನನ್ನು ಬಿಟ್ಟು ಅವಳಿಂದ ತುಂಬಾ ದಿನ ಇರಲು ಸಾಧ್ಯವಿಲ್ಲ, ಅವಳ ಆತ್ಮವಿಶ್ವಾಸ ಕಡಿಮೆಯಾದ್ರೆ ಅವಳೇ ವಾಪಸ್ ಬರ್ತಾಳೆ ಎಂದುಕೊಂಡು ಸಂತೋಷ್ ಸುಮ್ಮನಾಗ್ಬಿಡ್ತಾನೆ. ಹೆಂಡತಿಯನ್ನು ಹುಡುಕುವ ಪ್ರಯತ್ನವನ್ನು ಸಹ ಮಾಡಲೇ ಇಲ್ಲ ಅವನು. ಆದರೆ ಸಂಧ್ಯಾ ತನ್ನ ತವರು ಮನೆಗೆ ಸಹ ಹೋಗದೆ ಒಂದು ಸಣ್ಣ ರೂಮನ್ನು ಬಾಡಿಗೆಗೆ ಪಡೆದುಕೊಂಡು ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತಾ ಇದ್ಲು. ಸಾಯಂಕಾಲ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡುತ್ತಾ ಬೆಳಿಗ್ಗೆ ಲೈಬ್ರರಿಗೆ ಹೋಗಿ ಓದಿಕೊಳ್ತಾ ಇದ್ಲು. ತನ್ನ ಹೊಟ್ಟೆಯಲ್ಲಿನ ಮಗುವಿಗೆ ಹೇಳ್ತಾ ಇದ್ಲು, ನಾವು ಖಂಡಿತ ಗೆದ್ದೇ ಗೆಲ್ತೀವಿ, ನಾನು ಯಾವುದೇ ಕಾರಣಕ್ಕೂ ಸೋಲು ಒಪ್ಪಿಕೊಳ್ಳೋದಿಲ್ಲ, ನಾನು ಗೆದ್ದೇ ಗೆಲ್ತೀನಿ ಅಂತ. ದಿನಗಳು ಇದೇ ರೀತಿ ಕಳೀತಾ ಇದ್ವು. ಸಂಧ್ಯಾಗೆ ಈಗ ತಿಂಗಳುಗಳು ತುಂಬಿ ಹೆರಿಗೆ ನೋವು ಶುರುವಾಗಿತ್ತು. ಮಧ್ಯರಾತ್ರಿ ಹೆರಿಗೆ ನೋವಿನಿಂದ ಒದ್ದಾಡುತ್ತಿದ್ದ ಸಂಧ್ಯಾಳನ್ನು ಮನೆಯ ಓನರ್ ಆಂಟಿ ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗ್ತಾರೆ. ಸಂಧ್ಯಾ ಡೆಲಿವರಿಯಲ್ಲಿ ಸಹ ತುಂಬ ಕಠಿಣವಾಗಿತ್ತು. ಡಾಕ್ಟರ್ ಹೇಳ್ತಾ ಇದ್ರು, BP ತುಂಬ ಜಾಸ್ತಿ ಆಗಿದೆ, ಏನಾದರೂ ಸ್ಟ್ರೆಸ್ ಇದೆಯಾ ಅಂತ ಕೇಳ್ತಿದ್ರು. ಸಂಧ್ಯಾ ತನ್ನ ಮಗುವನ್ನು ಕಾಪಾಡಿಕೊಳ್ಳಲು ಅವಳು ತನ್ನನ್ನು ತಾನು ಶಾಂತವಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸ್ತಾ ಇದ್ಲು. ರಾತ್ರಿಯೆಲ್ಲ ತುಂಬ ಕಷ್ಟಪಟ್ಟ ನಂತರ ಬೆಳಗಿನ ಜಾವ ಸಂಧ್ಯಾಗೆ ಒಂದು ಮುದ್ದಾದ ಮಗುವಿಗೆ ಜನ್ಮ ಕೊಡ್ತಾಳೆ. ಸಂಧ್ಯಾ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ಎನ್ನುವ ವಿಷಯ ಬೇರೆಯವರ ಮುಖಾಂತರ ಈಗ ಸಂತೋಷ್ಗೆ ಕೂಡ ಗೊತ್ತಾಗುತ್ತೆ. ಮಗುವಿನ ಮಾತು ಕೇಳಿ ಸಂತೋಷ್ಗೆ ಸಂತೋಷವೇನೋ ಆಗಿತ್ತು. ಆದರೆ ಅವನ ಅಹಂಕಾರ ಮಗುವನ್ನು ನೋಡಲು ಹೆಂಡತಿಯ ಬಳಿ ಹೋಗಲು ಅವನನ್ನು ತಡೆದು ಬಿಟ್ಟಿತ್ತು. ಅವನಂದುಕೊಳ್ತಾ ಇದ್ದ 2-3 ದಿನಗಳಲ್ಲಿ ಅವಳೇ ವಾಪಸ್ ಬರಬೇಕು ಅಂತ. ಆದರೆ ಈಗ ತಿಂಗಳುಗಳು ಕಳೆದು ಹೋಗಿದ್ವು. ಸಂತೋಷ್ ಅಂದುಕೊಳ್ತಾ ಇದ್ದ, ಅವಳಿಗೆ ನನ್ನ ಜೊತೆ ಈ ಮನೆಯಲ್ಲಿ ಬದುಕಬೇಕು ಅಂತ ಆಸೆ ಇದ್ರೆ ಅವಳೇ ವಾಪಸ್ ಬರ್ತಾಳೆ, ಇಲ್ಲ ಅಂದ್ರೆ ಅವಳ ಇಷ್ಟ ಎಂದುಕೊಂಡು ಅವನು ಸುಮ್ಮನಾಗಿ ಬಿಟ್ಟಿದ್ದ. ಸಂಧ್ಯಾ ತನ್ನ ಮಗುವನ್ನು ನೋಡಿಕೊಳ್ಳುತ್ತಾ IAS ಎಕ್ಸಾಮ್ಗಾಗಿ ತಯಾರಿ ನಡೆಸ್ತಾ ಇದ್ಲು.
ಸಣ್ಣ ಮಗುವನ್ನು ಸಂಭಾಳಿಸಿಕೊಂಡು ಓದಿಕೊಳ್ಳುವುದು ಅವಳಿಗೆ ತುಂಬಾ ಕಷ್ಟವಾಗ್ತಾ ಇತ್ತು. ಆದರೂ ಸಂಧ್ಯಾ ಮಾತ್ರ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ಅವಳು ತುಂಬಾ ಕಷ್ಟಪಟ್ಟು ಮಗುವಿನ ಜೊತೆ ತನ್ನ ಓದನ್ನು ಸಹ ನೋಡಿಕೊಳ್ತಾ ಇದ್ಲು. ಅಕ್ಕಪಕ್ಕದ ಮನೆಯವರು ಸಂಧ್ಯಾಗೆ ಸಹಾಯ ಮಾಡ್ತಾ ಇದ್ರು. ಸಮಯ ಸಿಕ್ಕಾಗೆಲ್ಲ ಅವರು ಮಗುವನ್ನು ನೋಡಿಕೊಳ್ತಾ ಇದ್ರು. 6 ತಿಂಗಳ ನಂತರ ಈಗ ಎಕ್ಸಾಮ್ನ ದಿನ ಬಂದೇ ಬಿಟ್ಟಿತ್ತು. ಸಂಧ್ಯಾ ತನ್ನ ಮಗುವನ್ನು ಓನರ್ ಆಂಟಿಯವರ ಹತ್ತಿರ ಬಿಟ್ಟು ಎಕ್ಸಾಮ್ ಬರೆಯಲು ಹೋಗಿರ್ತಾಳೆ. ರಿಸಲ್ಟ್ ಬಂದ ದಿನ ಸಂಧ್ಯಾ ತುಂಬಾ ದುಃಖ ಪಡ್ತಿದ್ಲು. ಅವಳು ತುಂಬಾ ಅಳ್ತಾ ಇದ್ಲು. ಯಾಕೆಂದರೆ ಕೇವಲ 2 ನಂಬರ್ಗಳಿಂದ ಸಂಧ್ಯಾ ಫೈಲ್ ಆಗಿದ್ಲು. ಸಂಧ್ಯಾಗೆ ಅನ್ನಿಸ್ತಾ ಇತ್ತು, ಸಂತೋಷ್ ಹೇಳಿದ್ದು ಸರಿಯಾಗಿಯೇ ಇದೆ, ನಾನು ಇದಕ್ಕೆ ಲಾಯಕ್ಕಿಲ್ಲ, ನನ್ನಿಂದ ಇದನ್ನು ಸಾಧಿಸಲು ಆಗೋದಿಲ್ಲ ಅಂತ. ಆದರೆ ತನ್ನ ಮಗುವಿನ ಮುಖವನ್ನು ನೋಡಿದ ತಕ್ಷಣ ಸಂಧ್ಯಾ ಅಂದ್ಕೊಳ್ತಾಳೆ, ನಾನು ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ, ನಾನು ಮತ್ತೆ ಪ್ರಯತ್ನ ಪಡ್ತೀನಿ, ಈ ಬಾರಿ ನಾನು ಖಂಡಿತ ಗೆದ್ದೇ ಗೆಲ್ತೀನಿ ಅಂತ. ಸಂಧ್ಯಾ ಈ ಬಾರಿ ಇನ್ನೂ ಕಷ್ಟಪಟ್ಟು ಓದ್ಕೊಳ್ತಾಳೆ. ಆಗ ಅಕ್ಕಪಕ್ಕದ ಜನರೆಲ್ಲ ಅವಳನ್ನು ನೋಡಿ ನಗ್ತಾ ಇದ್ರು. ಸಣ್ಣ ಮಗುವನ್ನು ಇಟ್ಟುಕೊಂಡು ಮಗುವನ್ನು ನೋಡಿಕೋ ಸಾಕು, ಇದೆಲ್ಲ ಅವಶ್ಯಕತೆ ಇದೆಯಾ ಅಂತ ಅವರೆಲ್ಲ ಹೇಳ್ತಾ ಇದ್ರು. ಆದರೆ ಸಂಧ್ಯಾ ಮಾತ್ರ ಯಾರಿಗೂ ಏನೂ ಹೇಳ್ತಾ ಇರಲಿಲ್ಲ. ಅವಳು ಸೈಲೆಂಟ್ ಆಗಿ ತನ್ನ ಕೆಲಸವನ್ನು ತಾನು ಮಾಡಿಕೊಳ್ತಾ ಇದ್ಲು. ಈ ಬಾರಿ ಸಂಧ್ಯಾ ಒಳ್ಳೆಯ ಮಾರ್ಕಿನಲ್ಲಿ ಪಾಸ್ ಆಗಿದ್ಲು. ರಿಸಲ್ಟ್ ನೋಡಿದ ತಕ್ಷಣ ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಮಗುವನ್ನು ತಬ್ಬಿಕೊಂಡು ನಾವು ಗೆದ್ದು ಬಿಟ್ವಿ ಅಂತ ಅವಳು ತುಂಬ ಸಂತೋಷ ಪಡ್ತಾ ಇದ್ಲು. ಇಂಟರ್ವ್ಯೂ ಡೆಲ್ಲಿನಲ್ಲಿ ನಡೀತಾ ಇತ್ತು. ಸಂಧ್ಯಾ ಈಗ ತನ್ನ ಮಗುವನ್ನು ಎತ್ತಿಕೊಂಡು ಇಂಟರ್ವ್ಯೂಗೆ ಕೂಡ ಹೋಗಿದ್ಲು. ಇಂಟರ್ವ್ಯೂನಲ್ಲಿ ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಸಂಧ್ಯಾ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ಲು. ಈಗ ಸಂಧ್ಯಾ ಸೆಲೆಕ್ಟ್ ಆಗಿರ್ತಾಳೆ. ಇಂಟರ್ವ್ಯೂನಲ್ಲಿ ಸಂಧ್ಯಾ ಉತ್ತಮ ಅಂಕಗಳನ್ನು ತೆಗೆದುಕೊಂಡು ಪಾಸ್ ಆಗಿದ್ಲು. ಟ್ರೈನಿಂಗ್ ಕೂಡ ಶುರುವಾಗ್ಬಿಟ್ಟಿತ್ತು. ಸಂಧ್ಯಾ ಟ್ರೈನಿಂಗ್ ಅನ್ನು ಪಡೆದುಕೊಳ್ಳುತ್ತಾ ಅವಳು ತನ್ನ ಎಲ್ಲ ಕಷ್ಟವನ್ನು ಸಹಿಸಿಕೊಳ್ತಾ ಇದ್ಲು. ಸಂಧ್ಯಾ IASಗೆ ಸೆಲೆಕ್ಟ್ ಆಗಿದ್ದಾಳೆ, ಅವಳು ಟ್ರೈನಿಂಗ್ ಮಾಡ್ತಾ ಇದ್ದಾಳೆ ಅಂತ ಈಗ ಸಂತೋಷ್ಗೆ ಕೂಡ ಗೊತ್ತಾಗುತ್ತೆ. ಈ ವಿಷಯ ತಿಳಿದ ನಂತರ ಸಂತೋಷ್ ಸೈಲೆಂಟ್ ಆಗಿ ಕುಳಿತುಕೊಂಡ್ಬಿಟ್ಟಿದ್ದ. ಅವನಿಗೆ ಈಗ ಸ್ವಲ್ಪ ಮುಜುಗರವಾಗ್ತಾ ಇತ್ತು. ಸಮಯ ತುಂಬಾ ಬೇಗ ಕಳೆದು ಹೋಗ್ತಾ ಇತ್ತು. ಸಂಧ್ಯಾಳ ಮಗು ಪೂಜಾ ಈಗ 6 ವರ್ಷದವಳಾಗಿದ್ಲು. ಪೂಜಾ ತುಂಬಾ ಬುದ್ಧಿವಂತೆ, ಓದುವುದರಲ್ಲಿಯೂ ತುಂಬಾ ಮುಂದೆ ಇದ್ಲು. ಈಗ ಸಂತೋಷ್ಗೆ ಕೂಡ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿತ್ತು. ಅದೇ ಊರಿಗೆ ಸಂಧ್ಯಾಗೆ ಕೂಡ ಟ್ರಾನ್ಸ್ಫರ್ ಆಗಿ ಬಂದಿದ್ಲು. ಸಂಧ್ಯಾ ಆ ದಿನ ಆ ಫಂಕ್ಷನ್ಗೆ ಒಂದು ಸಿಂಪಲ್ ಆದ ಬಿಳಿ ಸೀರೆಯನ್ನು ಉಟ್ಕೊಂಡು ಬಂದಿದ್ಲು. ಆ ಫಂಕ್ಷನ್ನ ಎಲ್ಲ ಜವಾಬ್ದಾರಿಯನ್ನು ಸಂತೋಷ್ ನಿಭಾಯಿಸ್ತಾ ಇದ್ದ. ಕಾನ್ಫರೆನ್ಸ್ ಹಾಲ್ನಲ್ಲಿ ಎಲ್ಲ ಅಧಿಕಾರಿಗಳು ಸೇರಿದ್ರು. ಅವರಲ್ಲಿ ಸಂತೋಷ್ ಕೂಡ ಇದ್ದ. ಸಂಧ್ಯಾ ಮತ್ತು ಸಂತೋಷ್ ಈಗ ಒಬ್ಬರಿಗೆ ಒಬ್ಬರು ಎದುರುಗಡೆ ಇದ್ರು. 8 ವರ್ಷದ ದೂರ ಈಗ ಮುಗಿದು ಹೋಗಿತ್ತು. ಅವರಿಬ್ಬರು ಒಬ್ಬರ ಎದುರುಗಡೆ ಒಬ್ಬರು ಕುಳಿತುಕೊಂಡಿದ್ರು. ಮೀಟಿಂಗ್ ಮುಗಿಸಿಕೊಂಡು ಎಲ್ಲರೂ ಎದ್ದು ಹೊರಟು ಹೋದ ಮೇಲೆ ಸಂತೋಷ್ ಅಲ್ಲೇ ಕಾಯ್ತಾ ಇದ್ದ ಸಂಧ್ಯಾಗಾಗಿ. ಎಲ್ಲರೂ ಹೋದ ನಂತರ ಅವನು ಸಂಧ್ಯಾ ಬಳಿ ಮಾತನಾಡ್ತಾನೆ. ಸಂಧ್ಯಾ, ನೀನು ಹೇಗಿದ್ದೀಯಾ? ಸಂಧ್ಯಾ ಕೊಟ್ಟ ಉತ್ತರವನ್ನು ಕೇಳಿ ಅವನಿಗೆ ಅರ್ಥವಾಗಿತ್ತು, ನಮ್ಮ ಮಧ್ಯೆ ಈಗ ಏನೂ ಉಳಿದಿಲ್ಲ ಅಂತ. ಆ ದಿನ ಶಾಲೆಯಲ್ಲಿ ನಡೆಯುತ್ತಿದ್ದ ಫಂಕ್ಷನ್ಗೆ ಸಂಧ್ಯಾ ಅವರನ್ನು ಆಹ್ವಾನಿಸಲಾಗಿತ್ತು. ಸಂತೋಷ್ ಸಂಧ್ಯಾ ಅವರ ಸೆಕ್ಯೂರಿಟಿಗಾಗಿ ಅವರ ಜೊತೆ ಹೋಗಿದ್ದ. ಆ ಶಾಲೆಯಲ್ಲಿ ಮಕ್ಕಳು ಹಾಡುಗಳು, ಡ್ಯಾನ್ಸ್, ಭಾಷಣಗಳು ನಡೀತಾ ಇದ್ವು. ಪೂಜಾ ಕೂಡ ಸಣ್ಣದಾಗಿ ಒಂದು ಭಾಷಣ ಮಾಡ್ತಾಳೆ. ಪೂಜಾ ಹೇಳ್ತಾ ಇದ್ಲು, ನನಗೆ ನನ್ನ ತಾಯಿಯೇ ಆದರ್ಶ. ನನ್ನ ತಾಯಿ ಯಾವಾಗಲೂ ಹೇಳ್ತಾ ಇದ್ಲು, ಯಾವುದೇ ಕಾರಣಕ್ಕೂ ಯಾವುದೇ ಪರಿಸ್ಥಿತಿಯಲ್ಲೂ ನಾವು ಸೋಲನ್ನು ಒಪ್ಪಿಕೊಳ್ಬಾರ್ದು, ನಮ್ಮ ಪ್ರಯತ್ನವನ್ನು ನಾವು ಪಡ್ತಾನೆ ಇರಬೇಕು ಅಂತ. ಆ ಮಾತುಗಳನ್ನು ಕೇಳಿ ಸಂತೋಷ್ಗೆ ಅನ್ನಿಸ್ತಾ ಇತ್ತು, ಈ ಮಗು ನಂದೇನಾ ಅಂತ ಹೇಳಿ. ಸಂಧ್ಯಾ ಫಂಕ್ಷನ್ ಮುಗಿಸಿಕೊಂಡು ಆಫೀಸ್ಗೆ ಹೋದ ನಂತರ ಸಂತೋಷ್ ಕೂಡ ಸಂಧ್ಯಾ ಆಫೀಸ್ಗೆ ಬರ್ತಾನೆ. ಸಂತೋಷ್ ಕೇಳ್ತಾ ಇದ್ದ, ಶಾಲೆಯಲ್ಲಿ ಭಾಷಣ ಮಾಡಿದ ಆ ಮಗು ಪೂಜಾ, ಆ ಮಗು ನಂದೇನಾ ಅಂತ. ಸಂಧ್ಯಾ ಶಾಂತವಾಗಿ ಹೇಳಿದ್ಲು, ಹೌದು, ಆ ಮಗು ನಿಮ್ಮದೇ. ಸಂಧ್ಯಾ ಮಾತುಗಳನ್ನು ಕೇಳಿ ಸಂತೋಷ್ ಅಲ್ಲೇ ಕುಸಿದು ಕುಳಿತುಕೊಂಡು ಬಿಟ್ಟಿದ್ದ. ಸಂಧ್ಯಾ, ನನಗೆ ಗೊತ್ತಾಗ್ಲೇ ಇಲ್ಲ ನಾನು ಏನು ಕಳೆದುಕೊಂಡಿದ್ದೀನಿ ಅಂತ ಅವನು ತುಂಬ ದುಃಖ ಪಡ್ತಾ ಹೇಳ್ತಿದ್ದ. ನೀವು ತಿಳಿದುಕೊಳ್ಳುವ ಪ್ರಯತ್ನ ಮಾಡಲಿಲ್ಲ, ಸಂಧ್ಯಾ ತುಂಬ ಗಂಭೀರವಾಗಿ ಹೇಳಿದ್ಲು. ಸಂತೋಷ್ಗೆ ಈಗ ತನ್ನ ಮಾತುಗಳು ಪದೇ ಪದೇ ನೆನಪು ಬರ್ತಾ ಇದ್ವು. ಅವಳೇ ವಾಪಸ್ ಬರ್ತಾಳೆ, ನಾನು ಹೋಗುವ ಅವಶ್ಯಕತೆ ಇಲ್ಲ ಅಂತ. ಸಂತೋಷ್ಗೆ ಪೂರ್ತಿ ನಂಬಿಕೆ ಇತ್ತು, ನನ್ನನ್ನು ಬಿಟ್ಟು ಅವಳಿಂದ ತುಂಬ ದಿನ ಇರೋದಕ್ಕೆ ಆಗೋದಿಲ್ಲ ಅಂತ. ಆದರೆ ಈ ದಿನ ಅದೇ ಸಂಧ್ಯಾ ಆ ಜಿಲ್ಲೆಯ ಅಧಿಕಾರಿಯಾಗಿ ಅವನ ಮುಂದೆ ನಿಂತುಕೊಂಡಿದ್ಲು. ಸಂತೋಷ್ ಹೇಳ್ತಾನೆ, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ, ನಿನ್ನನ್ನು ತುಂಬ ಅವಮಾನ ಮಾಡಿಬಿಟ್ಟೆ. ನಿನ್ನ ಕನಸುಗಳನ್ನು, ನಿನ್ನ ಆಸೆಗಳನ್ನು ನಾನು ಲೆಕ್ಕ ಮಾಡಲಿಲ್ಲ. ನಿನ್ನನ್ನು ಮನೆಯಿಂದ ಹೋಗುವ ಹಾಗೆ ಮಾಡಿಬಿಟ್ಟೆ, ನಿನ್ನನ್ನು ಹುಡುಕಾಡಲಿಲ್ಲ ಕೂಡ. ಆಗ ಸಂಧ್ಯಾ ಹೇಳಿದ್ಲು, ನೀವು ನನ್ನನ್ನು ಮನೆಯಿಂದ ಹೋಗು ಅಂತ ಹೇಳಿಲ್ವಲ್ಲ,
ಮನೆಯಿಂದ ನೀವು ನನ್ನನ್ನು ಓಡಿಸಲೂ ಇಲ್ಲ. ನಾನು ಈ ದಿನ ಮಾಡಿದ ಸಾಧನೆ ಅದು ಕೇವಲ ನಿಮ್ಮಿಂದಲೇ. ಸಂತೋಷ್ ಸಂಧ್ಯಾನ ಕೇಳ್ಕೊಳ್ತಾ ಇದ್ದ. ನಾನು ಒಂದೇ ಒಂದು ಸಾರಿ ನನ್ನ ಮಗುವನ್ನು ನೋಡಬಹುದಾ? ನಾನು ಒಂದು ಸಾರಿ ನನ್ನ ಮಗುವಿನ ಜೊತೆ ಮಾತನಾಡಬಹುದಾ ಅಂತ. ಸಂಧ್ಯಾ ಸ್ವಲ್ಪ ಸಮಯ ಸೈಲೆಂಟ್ ಆಗಿ ಕುಳಿತುಕೊಂಡು ಯೋಚಿಸ್ತಾ ಇದ್ಲು. ನಂತರ ಹೇಳ್ತಾಳೆ, ನೀವು ಮಗುವನ್ನು ಮೀಟ್ ಮಾಡಬಹುದು, ಆದರೆ ನನ್ನದು ಒಂದು ಷರತ್ತಿದೆ. ಏನದು ಅಂತ ಗಾಬರಿಯಾಗಿ ಕೇಳ್ತಾನೆ ಸಂತೋಷ್. ಆಗ ಸಂಧ್ಯಾ ಹೇಳಿದ್ಲು, ನೀವು ಒಬ್ಬ ತಂದೆಯಾಗಿ ನಿಮ್ಮ ಮಗುವನ್ನು ಮೀಟ್ ಮಾಡು. ನಿನ್ನ ಮಗು ನಿನ್ನನ್ನು ಸ್ವೀಕರಿಸಿದರೆ ನೀನು ನಿನ್ನ ಮಗುವಿನ ಜೀವನದಲ್ಲಿ ತಂದೆಯಾಗಿ ಉಳಿಯಬಹುದು. ಸಂತೋಷ್ ತುಂಬಾ ಸಂತೋಷವಾಗಿ ತಲೆ ಆಡಿಸುತ್ತಾ ಸರಿ ಆಯ್ತು ಅಂತ ಹೇಳ್ತಾನೆ. ಮಾರನೆಯ ದಿನ ಸಂಧ್ಯಾ ತನ್ನ ಮಗುವನ್ನು ಕರೆದುಕೊಂಡು ಆಫೀಸ್ಗೆ ಬಂದಿದ್ಲು. ಸಂತೋಷ್ ಕೂಡ ಅಲ್ಲಿಗೆ ಬಂದ. ಸಂಧ್ಯಾ ಮಗುವನ್ನು ಹತ್ತಿರ ಕರೆದು, ಪೂಜಾ, ನೀನು ಯಾವಾಗಲೂ ಕೇಳ್ತಾ ಇರ್ತೀಯಲ್ಲ, ನಿನ್ನ ಅಪ್ಪ ಯಾರು, ಎಲ್ಲಿದ್ದಾರೆ ಅಂತ. ನೋಡಮ್ಮ, ಇವರೇ ನಿನ್ನ ಅಪ್ಪ ಅಂತ ಸಂಧ್ಯಾ ಮಗುವಿಗೆ ತನ್ನ ತಂದೆಯನ್ನು ಪರಿಚಯ ಮಾಡಿಸ್ತಾಳೆ. ಪೂಜಾ ಸ್ವಲ್ಪ ಸಮಯ ಏನು ಮಾತನಾಡಲಿಲ್ಲ. ಅವಳು ತನ್ನ ತಂದೆಯನ್ನು ನೋಡ್ತಾ ಇದ್ಲು. ನಂತರ ಪೂಜಾ ಹೇಳ್ತಾಳೆ, ನೀವು ತುಂಬಾ ದೊಡ್ಡ ಆಫೀಸರಾ ಅಂತ. ಸಂತೋಷ್ ತಲೆ ಆಡಿಸ್ತಾನೆ ಅಷ್ಟೇ. ಅವನ ಬಾಯಿಂದ ಮಾತುಗಳೇ ಬರ್ತಾ ಇರಲಿಲ್ಲ. ನೀವು ಇದಕ್ಕೆ ಮೊದಲು ಯಾಕೆ ನಮ್ಮ ಹತ್ತಿರ ಬರಲಿಲ್ಲ ಅಂತ ತನ್ನ ಮಗು ಕೇಳಿದಾಗ ಸಂತೋಷ್ಗೆ ಏನು ಹೇಳಬೇಕೋ ಗೊತ್ತಾಗ್ಲಿಲ್ಲ. ಅವನು ತನ್ನ ಮಗುವಿನ ಮುಂದೆ ಕೆಳಗೆ ಕುಳಿತುಕೊಂಡು, ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ, ನನಗೆ ನನ್ನ ತಪ್ಪು ಅರ್ಥವಾಗಲು ತುಂಬಾ ಕಾಲ ಹಿಡಿಸ್ಬಿಡ್ತು ಅಂತ ಹೇಳ್ತಾನೆ. ಪೂಜಾ ಈಗ ತನ್ನ ತಾಯಿಯನ್ನು ನೋಡಿ ನಗುತ್ತಾ ತನ್ನ ತಂದೆಯನ್ನು ತಬ್ಬಿಕೊಳ್ತಾಳೆ. ಆ ಕ್ಷಣ ಸಂತೋಷ್ಗೆ ತನ್ನ ಜೀವನದ ಎಲ್ಲ ಸುಖ ಸಂತೋಷ ಸಿಕ್ಕಿಬಿಟ್ಟಿತ್ತು. ತಾನು ಕಳೆದುಕೊಂಡ ಎಲ್ಲವೂ ಸಿಕ್ಕಂತಾಗಿತ್ತು. ತಾನು ಏನು ಕಳೆದುಕೊಂಡೆ ಎನ್ನುವುದು ಅವನಿಗೆ ಈಗ ಅರ್ಥವಾಗಿತ್ತು. ಅಂದಿನಿಂದ ಪ್ರತಿದಿನ ತನ್ನ ಮಗುವಿನ ಜೊತೆ ಸಮಯ ಕಳೀತಾ ಇದ್ದ ಸಂತೋಷ್. ತನ್ನ ಮಗುವಿನ ಸ್ಕೂಲ್ಗೆ ಹೋಗಿ ಬರುವುದು, ಮಗುವಿನ ಜೊತೆ ಆಟ ಆಡೋದು, ಸಮಯ ಸಿಕ್ಕಾಗಲ್ಲ ಮಗುವನ್ನು ಹೊರಗೆ ಕರೆದುಕೊಂಡು ಹೋಗುವುದು. ಸಂತೋಷ್ ಈಗ ಪೂರ್ತಿಯಾಗಿ ಬದಲಾಗ್ಬಿಟ್ಟಿದ್ದ. ಒಂದು ದಿನ ಸಂತೋಷ್ ಸಂಧ್ಯಾಗೆ ಹೇಳ್ತಾನೆ, ಸಂಧ್ಯಾ, ನಾವು ಮತ್ತೆ ಮೊದಲಿನಂತೆ ಒಬ್ಬರನ್ನೊಬ್ಬರು ಪ್ರೀತಿಸೋನ್ವಾ? ನಮ್ಮ ಪ್ರೀತಿಗೆ ಇನ್ನೊಂದು ಅವಕಾಶ ಕೊಡ್ತೀಯಾ ಅಂತ ಕೇಳ್ತಾ ಇದ್ದ. ಸಂಧ್ಯಾ ತುಂಬಾ ಶಾಂತವಾಗಿ ಹೇಳಿದ್ಲು, ಪ್ರೀತಿ ಅಂದ್ರೆ ಅದರಲ್ಲಿ ವಿಶ್ವಾಸ ಇರಬೇಕು, ಗೌರವ ಇರಬೇಕು. ನಮ್ಮ ಪ್ರೀತಿಯಲ್ಲಿ ಅವುಗಳೇ ಇರಲಿಲ್ಲ. ನನ್ನನ್ನು ಕ್ಷಮಿಸಿಬಿಡು ಸಂಧ್ಯಾ ಅಂತ ಅವನು ಕೇಳ್ಕೊಳ್ತಾನೆ. ಸಂತೋಷ್, ನಾನು ನಿಮ್ಮನ್ನು ಯಾವತ್ತೋ ಕ್ಷಮಿಸಿಬಿಟ್ಟಿದ್ದೀನಿ. ನಿಮ್ಮ ಮೇಲೆ ನನಗೆ ಯಾವುದೇ ರೀತಿಯ ಕೋಪವಿಲ್ಲ. ನಿಮ್ಮನ್ನು ಕ್ಷಮಿಸಲಿಲ್ಲ ಅಂದರೆ ನಾನು ನೆಮ್ಮದಿಯಾಗಿ ಇರಲು ಕೂಡ ಆಗ್ತಾ ಇರಲಿಲ್ಲ. ಆದರೆ ನಮ್ಮ ಈ ಸಂಬಂಧ ಮತ್ತೆ ಮೊದಲಿನಂತೆ ಆಗಲು ಸಾಧ್ಯವಿಲ್ಲ. ನಾವು ಒಳ್ಳೆಯ ತಂದೆ ತಾಯಿ ಆಗಿ ಇರಬಹುದು, ಒಬ್ಬರನ್ನೊಬ್ಬರು ಗೌರವಿಸಿಕೊಳ್ಳಬಹುದು. ಆದರೆ ನನ್ನನ್ನು ಜನ ಗುರುತಿಸುವುದು ಇಂಥವರ ಹೆಂಡತಿ ಎಂದು ಅಲ್ಲ ಎಂದು ಹೇಳಿ ಸಂಧ್ಯಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಒಂದು ದಿನ ಒಂದು ಮೀಟಿಂಗ್ ಮುಗಿದ ನಂತರ ಪತ್ರಿಕೆಯವರು, ಟಿವಿಯವರು ಸಂಧ್ಯಾ ಬಳಿ ಎಷ್ಟೊಂದು ಪ್ರಶ್ನೆ ಕೇಳ್ತಾ ಇದ್ರು. ಅವರು ಕೇಳ್ತಾ ಇದ್ರು, ಮೇಡಮ್, ನಿಮ್ಮ ಯಶಸ್ಸಿನ ಗುಟ್ಟು ಏನು? ನಿಮ್ಮ ಈ ಯಶಸ್ಸಿನ ಹಿಂದೆ ಯಾರಿದ್ದಾರೆ ಅಂತ. ಆಗ ಸಂಧ್ಯಾ ತುಂಬಾ ಹೆಮ್ಮೆಯಿಂದ ಹೇಳ್ತಾ ಇದ್ಲು, ನಿಮಗೆ ಆದ ಅವಮಾನವನ್ನು ನೀವು ಮೆಟ್ಟಲಿನ ಹಾಗೆ ಉಪಯೋಗಿಸಿಕೊಳ್ಳಿ. ನಿಮಗಾದ ಅವಮಾನದಿಂದ ನೀವು ಕುಗ್ಗಿ ಹೋಗದೆ ಅದರಿಂದ ಮುಂದಿನ ದಾರಿಯನ್ನು ಕಂಡುಕೊಳ್ಳಿ ಅಂತ. ಈಗ ಸಂತೋಷ್ ಯೋಚಿಸ್ತಾ ಇದ್ದ, ಒಂದು ವೇಳೆ 8 ವರ್ಷದ ಮುಂಚೆ ನಾನು ನನ್ನ ಹೆಂಡತಿಯ ಕನಸುಗಳು, ಅವಳ ಆಸೆಗಳನ್ನು ಅರ್ಥ ಮಾಡಿಕೊಂಡಿದ್ರೆ, ಅವಳಿಗೆ ಗೌರವ ಕೊಟ್ಟಿದ್ರೆ ಈ ದಿನ ಪರಿಸ್ಥಿತಿ ಬೇರೆಯದಾಗಿರ್ತಾ ಇತ್ತು. ನಮ್ಮ ಜೀವನ ಈ ರೀತಿ ಇರ್ತಾ ಇರಲಿಲ್ಲ ಅಂತ. ಸಂಧ್ಯಾ ಮನಸ್ಸನ್ನು ಗೆಲ್ಲಲು ನಾನು ಪ್ರಯತ್ನ ಮಾಡ್ತಾನೆ ಇರ್ತೀನಿ. ನಾನು ಅವಳನ್ನು ಪ್ರೀತಿಸ್ತಾನೆ ಇರ್ತೀನಿ. ಜೀವನ ಪರ್ಯಂತ ಅವಳನ್ನು ಗೌರವಿಸ್ತೀನಿ. ಅವಳಿಗಾಗಿ ಕಾಯ್ತಾನೆ ಇರ್ತೀನಿ. ಒಂದಲ್ಲ ಒಂದು ದಿನ ಸಂಧ್ಯಾ ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ನನ್ನ ಬಳಿ ವಾಪಸ್ ಬಂದೇ ಬರ್ತಾಳೆ ಎನ್ನುವ ನಂಬಿಕೆ ಸಂತೋಷ್ಗೆ ಇತ್ತು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.